ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿರಿಯಾನಿ ಅಂದ್ಕೂಡಲೇ ಎಲ್ರಿಗೂ ಫಸ್ಟ್ ನೆನಪಾಗೋದೇ ಹೈದ್ರಾಬಾದ್ ಚಿಕನ್ ಬಿರಿಯಾನಿ. ನಾನಿವತ್ತು ಮನೇಲೇ ತುಂಬ ಸಿಂಪಲ್ಲಾಗಿ ಅದೇ ಟೇಸ್ಟಲ್ಲಿ ನಿಮಗೆ ಹೈದ್ರಾಬಾದ್ ಚಿಕನ್ ದಮ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಸೇಮ್ ನೀವು ರೆಸ್ಟೋರೆಂಟಲ್ಲೆಲ್ಲ ತಿಂತೀರಲ್ಲ, ಸೇಮ್ ಅದೇ ಟೇಸ್ಟಲ್ಲಿ ಮನೇಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಚಿಕನ್ ಬಿರಿಯಾನಿನ ನೀವು ರೆಡಿ ಮಾಡ್ಕೊಳ್ಬೋದು. ತಡ ಮಾಡದೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾವು ಆನಿಯನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ತುಂಬ ಎಣ್ಣೆ ಬೇಡ, ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು 3 ಆನಿಯನ್ನ ಈ ಥರ ಉದ್ದುದಕ್ಕೆ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ನೀವು ಫ್ರೈ ಮಾಡ್ಕೋಬೇಕು. ಫಸ್ಟಿಗೆ ಆನಿಯನ್ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಆನಿಯನ್ ಏನಿದೆ ಅದು ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಾ ಇರಿ. ತುಂಬ ಅದು ಸಕ್ಕತ್ತಾಗಿ ಫ್ಲೇವರ್ ಟೇಸ್ಟ್ ಬರೋದಕ್ಕೆ ಈ ಆನಿಯನ್ ಕೂಡ ಒಂದು ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ಆನಿಯನ್ ಏನಿದೆ ಅದನ್ನು ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಆನಿಯನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕು. ತುಂಬ ಟೈಮ್ ಏನು ಬೇಡ, ನೀವು ತುಂಬ ಸಿಂಪಲ್ಲಾಗೆ ಈಸಿಯಾಗೆ ಈ ಚಿಕನ್ ಬಿರಿಯಾನಿನ ಮಾಡ್ಕೋಬೋದು. ಎಲ್ರಿಗೂ ಬಿರಿಯಾನಿ ಅಂದ್ಕೂಡಲೇ ಫಸ್ಟ್ ನೆನಪಾಗೋದೇ ಹೈದ್ರಾಬಾದ್ ಬಿರಿಯಾನಿ ಅಲ್ಲ, ಸೇಮ್ ಅದೇ ಟೇಸ್ಟಲ್ಲಿ ಬಂದಿತ್ತು ನೋಡಿ. ಈಗ ಒಂದು 5-10 ನಿಮಿಷದೊಳಗಡೆ ನಿಮಗೆ ರೆಡಿ ಆಗುತ್ತೆ ಆನಿಯನ್. ಇದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ನೋಡಿ ನಿಮಗೆ ಕಾಣ್ತಾ ಇರ್ಬೋದು, ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇನ್ನೊಂದು ಕಡೆ ರೈಸ್ ಮಾಡೋದಕ್ಕೆ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬಂದಮೇಲೆ ಅದಕ್ಕೆ ಗರಂ ಮಸಾಲ ಐಟಮ್ ಏನಿದೆ, ಚಕ್ಕೆ, ಲವಂಗ, ಎಲೆ, ಯಾಲಕ್ಕಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಗರಂ ಮಸಾಲ ಐಟಮ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ರೈಸ್ ಉದುರುದ್ರಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಬಾಸ್ಮತಿ ರೈಸನ್ನು ವಾಶ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರೀವಿಯಸ್ ಆಗಿ ಏನು ನೆನೆಸಿಟ್ಟಿಲ್ಲ, ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬಾಸ್ಮತಿ ರೈಸನ್ನು ಸೇರಿಸಿ ಇವಾಗ ಚೆನ್ನಾಗಿ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡಿ, ರೈಸ್ ಏನಿದೆ ಅದು ಒಂದು 70% ಆದರೂ ಕುಕ್ ಆಗಬೇಕು. ಫುಲ್ಲು ಕುಕ್ ಆಗೋದು ಬೇಡ, ಒಂದು 70% ಅದು ಕುಕ್ ಆಗಬೇಕು. ಅಲ್ಲಿ ತನಕ ಅದನ್ನು ಈ ಥರ ಅದು ರೈಸ್ ಇನ್ನೊಂದು ಕಡೆ ರೆಡಿ ಆಗ್ತಾ ಇರಲಿ. ನೋಡಿ, ಈ ಥರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೈಸ್ ರೆಡಿ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಚಿಕನ್ಗೆ ಮಸಾಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಒಂದು 7-8 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, ಒಂದು ಇಂಚ್ ಆಗುವಷ್ಟು ಶುಂಠಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3 ಹಸಿಮೆಣಸು. ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೀವು ಯಾವುದರಲ್ಲಿ ಬಿರಿಯಾನಿ ಮಾಡ್ತೀರಾ ಅದೇ ಪಾತ್ರೆಗೆ ಇವಾಗ ನಾನಿಲ್ಲಿ 1 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ದೊಡ್ಡ ಹೋಳಿದೆ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಿಕನ್ ಅದಕ್ಕೆ ಹಾಕ್ಕೊಂಡು, ಆಮೇಲೆ ಅದಕ್ಕೇ ನೀವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು, ಅದನ್ನು ಕೂಡ ಅದ್ರ ಜೊತೆನೇ ಸೇರಿಸ್ಕೊಳ್ಳಿ. ಇವಾಗ ನೀವು ಪೇಸ್ಟ್ ಮಾಡುವಾಗ ಬೇಕಿದ್ದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೋದು. ಹಾಗೆ 1/2 ಸ್ಪೂನ್ ಆಗುವಷ್ಟು ಅರಿಶಿನ, 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಒಂದು 1/2 ಸ್ಪೂನ್ ಆಗುವಷ್ಟು ಧನಿಯಾ, ಹಾಗೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಆರ್ ನೀವು ಬಿರಿಯಾನಿ ಮಸಾಲ ಇದ್ದರೆ ಅದನ್ನೇ ಆ್ಯಡ್ ಮಾಡ್ಕೋಬೋದು. ಹಾಗೆ ಒಂದು 1/2 ಕಪ್ ಆಗುವಷ್ಟು ಗಟ್ಟಿ ಮೊಸರು, ನಾನಿಲ್ಲಿ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ. ಸೊ 1/2 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು, ಹಾಗೆ ಕಟ್ ಮಾಡಿದಂಥ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು, ಅದನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಟೊಮ್ಯಾಟೊನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೀವು ಫ್ರೈ ಮಾಡಿ ಇಟ್ಕೊಂಡಂಥ ಆನಿಯನ್ ಏನಿದೆ ಅದನ್ನು ಅದರಲ್ಲಿ ಫುಲ್ ಸೇರಿಸ್ಕೊಳ್ಳೋದು ಬೇಡ, ಸ್ವಲ್ಪ ಒಂದು 1/4 ಅಂಶದಾಗುವಷ್ಟು ಅದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ಉಪ್ಪು,
ರುಚಿಗೆ ಆಮೇಲೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಉಪ್ಪು. ಹಾಗೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆ, ಬಿಕಾಸ್ ನಾವು ಎಣ್ಣೆಯಲ್ಲಿ ಕರಿತಾ ಇಲ್ಲ, ಡೈರೆಕ್ಟಾಗಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಏನಿದೆ ಇದು ಕರೆಕ್ಟಾಗಿ ಚೆನ್ನಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಆಗಬೇಕು. ಸೊ ಚೆನ್ನಾಗಿ ಎಲ್ಲದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಥರ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ನೋಡಿ, ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನಿಮಗೆ ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ ಕೂಡ ಇಡ್ಬೋದು. ನೋಡಿ, ಈಚೆ ಕಡೆ ನಮ್ಮ ರೈಸ್ ಕೂಡ ಆಲ್ಮೋಸ್ಟ್ ಒಂದು 70% ಬೆಂದರೆ ಸಾಕು. ಫುಲ್ ಬೆಂದರೆ ಏನಾಗುತ್ತೆ, ಗಂಜಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 60-70% ಬೇಯಬೇಕು. ಈಗ 60-70% ಬೆಂದಿದೆ. ನಾನು ಇನ್ನೊಂದು ಕಡೆ ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ನಾನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷ ನೀವು ಹೈ ಫ್ಲೇಮಲ್ಲೇ ಸ್ಟವ್ ಮೇಲೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚಿಕನ್ ಬೇಯಬೇಕು ಅಷ್ಟೇ. ಒಂದು 5 ನಿಮಿಷ ನೀವು ಹೈ ಫ್ಲೇಮಲ್ಲೇ ಅದನ್ನ ಬಿಟ್ಟುಬಿಡಿ, ಗ್ಯಾಸ್ ಮೇಲೆ ಇಟ್ಬಿಡಿ. ಯಾಕಂದರೆ ಫಾರ್ಮ್ ಕೋಳಿ ಬೇಗ ಬೆಂದುಬಿಡುತ್ತೆ, ಒಂದು 15 ನಿಮಿಷದಲ್ಲೇ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಾನು 5 ನಿಮಿಷ ಹೈ ಫ್ಲೇಮಲ್ಲೇ ಇಡ್ತಾಯಿದ್ದೀನಿ. ನಿಮಗೆ ರೈಸ್ ಕಾಣ್ತಾ ಇರ್ಬೋದು, ಒಂದು 60% ಅದು ಫುಲ್ ಕಟ್ ಆಗಬಾರ್ದು, ಸ್ವಲ್ಪನೇ ಬೆಂದಿರಬೇಕು. 60% ಬೆಂದಿದ್ರೆ ಸಾಕು. ಇವಾಗ ರೈಸ್ ಕೂಡ ರೆಡಿ ಆಯಿತು. ಸೊ ನನ್ನ ಫ್ಲೇಮ್ ಏನಿದೆ ಅದನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಇದು ರೈಸ್, ಇದು ವಾಟರ್ ಏನಿದೆ, ಒಂದು ಸೌಟ್ ಆಗುವಷ್ಟು ನೀರನ್ನು ನಾನು ಚಿಕನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚಿಕನ್ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ ಅದನ್ನು. ಚಿಕನ್ ಚೆನ್ನಾಗಿ ಒಂದು 5 ನಿಮಿಷ ಬೆಂದರೆ ಸಾಕು. ಈಗ 5 ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಈಗ ಒಂದು 5 ನಿಮಿಷ ಆಗಿದೆ. ನಿಮಗೆ ಸಾಲ್ಟು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಈ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ, ಆವಾಗ ನೀವು ಆ್ಯಡ್ ಮಾಡ್ಕೊಳ್ಬೋದು. ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಈಗ ನೀವು ಯಾವುದು ಕಡಿಮೆ ಇದ್ದರೂ ಈ ಟೈಮಲ್ಲಿ ನೀವು ಹಾಕೋಬೋದು. ಕೆಲವರು ಲೆಮನ್ ಕೂಡ ಆ್ಯಡ್ ಮಾಡ್ಕೋತಾರೆ. ನಿಮಗೆ ಲೆಮನ್ ಬೇಕು ಅಂತಿದ್ರೆ ಲೆಮನ್ ಕೂಡ ಆ್ಯಡ್ ಮಾಡ್ಬೋದು. ನಮಗೆ ಅಷ್ಟು ಹುಳಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಲೆಮನ್ ಆ್ಯಡ್ ಮಾಡಿಲ್ಲ. ಈಗ ರೈಸ್ ಏನಿದೆ ಅದನ್ನು ಲೇಯರ್ ಬೈ ಲೇಯರ್ ಹಾಕೊತಾ ಬರಬೇಕು. ಅಂದರೆ ಇವಾಗ ನಾನು ಚಿಕನಿದು ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ರೈಸ್ ಈಗ ಒಂದು 60% ಕುಕ್ ಆಗಿದೆ. ಇದನ್ನು ನೀವೀಗ ಲೇಯರ್ ಬೈ ಲೇಯರ್ ರೈಸನ್ನು ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಅಡಿಗಡೆ ಮಸಾಲೆ ಏನು ನಾನು ಎತ್ತಿಟ್ಟಿಲ್ಲ, ಡೈರೆಕ್ಟಾಗಿ ಅದರ ಮೇಲ್ಗಡೆನೇ ಹಾಕ್ತಾಯಿದ್ದೀನಿ. ಇದನ್ನೀಗ ಒಂದು ಲೇಯರ್ ಆಯಿತು. ಈಗ ನೋಡಿ, ಒಂದು ಲೇಯರ್ ಕರೆಕ್ಟಾಗಿ ಸ್ಪ್ರೆಡ್ ಆದಮೇಲೆ ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ನಾನು ಉದುರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಸ್ವಲ್ಪ ಫ್ರೈ ಮಾಡಿಟ್ಟಂಥ ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸೇಮ್ ಅದೇ ಥರ ಇನ್ನೊಂದು ಲೇಯರ್ ರೈಸ್ ಏನಿದೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ಥರ ಫುಡ್ ಕಲರ್ ಆಗಲಿ ಯಾವುದನ್ನು ಕೂಡ ಆ್ಯಡ್ ಮಾಡ್ತಾಯಿಲ್ಲ, ಆದರೂ ಸಹ ಸಿಕ್ಕಾಪಟ್ಟೆ ಕಲರ್ಫುಲ್ಲಾಗಿ ಬಿರಿಯಾನಿ ರೆಡಿ ಆಯಿತು. ಇನ್ನೊಂದು ಲೇಯರ್ ಮೇಲ್ಗಡೆನೂ ಸೇಮ್ ಅದೇ ಥರ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಉದುರಿಸ್ಕೊಂಡು ಹಾಗೆ ಫ್ರೈ ಮಾಡಿಟ್ಟಿರುವಂಥ ಆನಿಯನ್ ಕೂಡ ಅದರ ಮೇಲೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಅದರ ಮೇಲ್ಗಡೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಚೆನ್ನಾಗಿ ಎಲ್ಲದನ್ನು ಕರೆಕ್ಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮಿಕ್ಕಿರುವಂಥ ರೈಸ್ ಏನಿದೆ ಅದನ್ನು ಕೂಡ ಹಾಕಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಗೆ ಫ್ರೈ ಮಾಡಿಟ್ಟಿರುವಂಥ ಆನಿಯನ್ನ ಕೂಡ ಉದುರಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಆಲ್ಮೋಸ್ಟ್ ಎಲ್ಲ ಲೇಯರ್ ಆಯಿತು. ಇದನ್ನು ಇವಾಗ ಒಂದು ಅಲ್ಯೂಮಿನಿಯಂ ಫಾಯಿಲಲ್ಲಿ ಕರೆಕ್ಟಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ದಮ್ ಕೊಡೋದಕ್ಕೋಸ್ಕರ. ಈಗ ಅಲ್ಯೂಮಿನಿಯಂ ಫಾಯಿಲ್ ಏನಿದೆ ಅದರಲ್ಲಿ ಕರೆಕ್ಟಾಗಿ ಕ್ಲೋಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ನೀವು ಸಣ್ಣ ಊರಿನಲ್ಲೇ ಇರಬೇಕದು. ಕಾಣ್ತಾ ಇರ್ಬೋದು ನಿಮಗೆ, ಸಣ್ಣ ಊರಿನಲ್ಲೇ ನಾನು ಟೋಟಲ್ಲಾಗಿ 20 ನಿಮಿಷ ಇಡ್ತಾ ಇದ್ದೀನಿ. 10 ನಿಮಿಷ ನಾನು ಹಾಗೆ ಬಿಟ್ಟೆ, ಇನ್ನು 10 ನಿಮಿಷ ಒಂದು ಹಳ ತವಾ ಏನಿದೆ ಅದ್ರ ಮೇಲ್ಗಡೆ ಇಟ್ಟು 10 ನಿಮಿಷ ಇಡ್ತಾಯಿದ್ದೀನಿ. ಟೋಟಲ್ ನಾನು
20 ಮಿನಿಟ್ಸ್ ಸಣ್ಣ ಉರಿನಲ್ಲೇ ಬಿಟ್ಟಿದ್ದೀನಿ. ಇವಾಗ 20 ನಿಮಿಷ ಆದಮೇಲೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ನಮ್ಮ ಚಿಕನ್ ದಮ್ ಬಿರಿಯಾನಿ ರೆಡಿ ಆಯಿತು ಅಂತ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ಹೈದ್ರಾಬಾದಿಗೆ ನೀವು ಚಿಕನ್ ಬಿರಿಯಾನಿ ತಿನ್ನಲಿಕ್ಕೆ ಹೈದ್ರಾಬಾದ್ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಇಲ್ಲ, ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿ ಅದೇ ಟೇಸ್ಟಲ್ಲಿ ಅದೇ ಫ್ಲೇವರಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಲ್ವಾ. ಎಷ್ಟು ಉದುರುದ್ರಾಗಿ ಕೂಡ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಅಂತೂ ಸಕ್ಕದಾಗಿತ್ತು. 20 ಮಿನಿಟ್ಸ್ ನಾನು ಸಣ್ಣ ಊರಿನಲ್ಲೇ ಬಿಟ್ಟಿದ್ದೆ. ಕರೆಕ್ಟಾಗಿ ಅಡಿ ಏನೂ ಹಿಡ್ದಿಲ್ಲ, ಇದು ನಾನ್ ಸ್ಟಿಕ್ ಆದ್ದರಿಂದ ಅಡಿ ಕೂಡ ಹಿಡ್ದಿಲ್ಲ.